ಸಿಎಂ ಅವ್ರು ಹೇಳ್ತಾರೆ ಸ್ವಾಮೀಜಿ ನಾವು ಕರೆದಿದ್ವಿ ಅವ್ರು ಬರ್ಲಿಲ್ಲ ನಮ್ಮ ಕಡೆ ಅಂತ ಹೇಳಿ. ಸಿಎಂ ಅವರು ನಾವು ಕರೆದಿದ್ವಿ ಬರ್ಬೇಕಂತೇಳಿ ಅವ್ರು ಬರ್ಲಿಲ್ಲ. ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ, ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಇದ್ದಲ್ಲೇ ಹೋಗ್ತೇವೆ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದ್ರೆ ಹೈವೇ ರೋಡಲ್ಲಿ ಲಾಠಿ ಚೆಕ್ ಮಾಡುವಂತ, ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು. ಅವರು ಕರೆದಿದ್ರಪ್ಪ, ನಾವ್ಯಾಕೆ ಹೋಗ್ತಿದ್ದಿಲ್ಲ, ಕರೆಯುವಂತ ಸೌಜನ್ಯ ಮಾಡಲಿಲ್ಲ. 3 ಜನ ಮಂತ್ರಿಗಳು ಬಂದಿಲ್ಲ, ಅವ್ರ ಸ್ಪೀಚ್ ನೀವು ಕೇಳಿರ್ತಾನೆ. 3 ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂತ ಸಿಎಂ ಕರೆದ್ರೆ ಬನ್ನಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕ್ಕೋಸ್ಕರ ಬಂದವಂತ ತಿಳಿದು ಹೊರತು ಮುಖ್ಯಮಂತ್ರಿ ನಿಮ್ಗೆ ಕರೆದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಿಲ್ಲ. ಹೋಗ್ತಿದ್ವಿ, ಅವ್ರು ಕರೆದಿದ್ರೆ ಅವ್ರ ಸಚಿವರ ಬಾಯಿಗೆ ಒಂದು ಶಬ್ದ ಬಂತ, ಬರ್ಲಿಲ್ಲ. ಅದಕ್ಕೆ ನಾವೇ ಮಾಡಿದ್ವಿ, ನಿಮ್ಮ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಪಡೋದು ಗೊತ್ತಿತ್ತು, ಆ ಪುಣ್ಯಾತ್ಮದ ನಾನೇ ಹೋಗ್ತೀವಿ ಅಂತ ನಾವೇ ಹೊಂಟಿದ್ವಿ. ಹೋಗಿ ನನ್ನ ಒಬ್ಬನೇ ಕರೆಯಬೇಕಾಗಿಲ್ಲ, ನಾವೆಲ್ಲ ಹೋಗಿ ನಮ್ಮಿದ್ರೆ ಏನು ಉತ್ತರ ಹೇಳ್ತಾರೆ, ಉತ್ತರ ಹೇಳಿ ಅಂತ ಈ ಭಾವನೆಯಿಂದ ಹೋದಂತ ಶಾಂತಿ ಹೋರಾಟಗಾರನ ಈ ರೀತಿ ಸೆದೆ ಬಡಿಯೋ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತ ಈ ಮೂಲಕ ಇಚ್ಛೆ ಪಡ್ತೀವಿ. ನೋಡ್ರಿ, ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ? ಅಯ್ಯೋ ಲಕ್ಷಗಳ ಜನ ಬಂದರ ಬಗ್ಗೆ ಮಾತಾಡ್ಬಿಟ್ಟು ಯಾರೋ ಅವ್ರ ಬಗ್ಗೆ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲಲ್ಲ ಬಿಟ್ಟು ಯಾಕೆ ಕಳಿಸ್ ನನಗೆ ಸಮಾಜ ಲಕ್ಷಗಳ ಜನ ಇದಾರೆ, ಬಂದಿದ್ದನ್ನು ನಾನು ಬಂದ ಜನರ ಪರವಾಗಿ ಇರ್ತೇನೆ ಹೊರತು ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನಾನು ಇನ್ನೂ ಕಾಮೆಂಟ್ ಮಾಡ್ತೀನಿ.